ಫ್ರೆಂಡ್ಸ್, ಕತ್ತಿ ಅವರೆ ಅಥವಾ ಶೆಂಪೆ ಅವರೆ ಎಂಬ ಹೆಸರಿನ ಪ್ರೋಟೀನ್ಯುಕ್ತ ಈ ಸುಡಿಗೆಯನ್ನು ಇಂಗ್ಲಿಷ್ನಲ್ಲಿ ಸಾಡ್ ಬೀನ್ಸ್ ಎಂದು ಕರೀತಾರೆ. ಇದು ಹೇರಳವಾದ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ವಿಟಮಿನ್ ಸಿ ಹಾಗೂ ಬಿ ಅನ್ನು ಹೊಂದಿದ್ದು, ಇದರ ಸೋಡಿಗೆ ಬೀಜ ಮತ್ತು ಕಾಂಡಗಳನ್ನು ಅಲರ್ಜಿ, ಬ್ಯಾಕ್ ಪೇನ್ ಹಾಗೂ ಬೊಜ್ಜು ಕರಗಿಸಲು ಬಳಸುತ್ತಾರೆ. ಇತ್ತೀಚಿನ ರಿಸರ್ಚ್ ರಿಪೋರ್ಟ್ ಪ್ರಕಾರ ಇದು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿಯನ್ನು ಹೊಂದಿದೆ. ಇಷ್ಟೆಲ್ಲ ಉಪಯುಕ್ತವಾದ ಕತ್ತಿ ಅವರೆಯನ್ನು ಉಪಯೋಗಿಸಿಕೊಂಡು ಪಲ್ಯ ಮಾಡುವ ವಿಧಾನವನ್ನು ತಿಳಿಯೋಣ. ವೆಲ್ಕಮ್ ಬ್ಯಾಕ್ ಟು ಪರಿಪಾಕ ಚಾನಲ್. ಇಲ್ಲಿ ನಾನು ನಮ್ಮನೆಯಲ್ಲೇ ಬೆಳೆದಿರುವಂಥ ತಾಜಾ ಕತ್ತಿ ಅವರೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದುಕೊಂಡು ನಾರ್ಮಲಾಗಿ ಪಲ್ಯ ಹಚ್ಕೊಳ್ಳೋ ಸೈಜಲ್ಲಿ ಹಚ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಅವರೆಯಲ್ಲಿ ನೀವು ವೆರೈಟೀಸನ್ನು ನೋಡಿರ್ಬೋದು. ಇದರಲ್ಲಿ ಕತ್ತಿ ಅವರೆ ಕೂಡ ಒಂದು. ಇದನ್ನು ಸಾಂಬಾರು ಹಾಗೂ ಪಲ್ಯ ಮಾಡ್ತಾರೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಣಮೆಣಸು ಒಂದು 3ರಿಂದ 4 ಹಾಕ್ಕೊಂಡಿದ್ದೇನೆ. ಹುಣಸೆಹಣ್ಣು ಒಂದು ಅರ್ಧ ಬೌಲ್ನಷ್ಟು, ಕಾಯಿ ತುರಿ, ಹಾಗೂ ಹುರಿದಿಟ್ಟುಕೊಂಡಿರುವಂಥ ಶೇಂಗಾ, ನೀರು ಹಾಕ್ಕೊಂಡು ರುಬ್ತಾ ಇದ್ದೇನೆ. ಮಸಾಲ ರೆಡಿಯಾಗಿದೆ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಂದು 10 ಬೇವಿನ ಎಲೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ರುಬ್ಬಿಟ್ಟುಕೊಂಡಿರುವಂಥ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದು ಹಸಿ ಮಸಾಲ ಆಗಿರೋದ್ರಿಂದ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಕತ್ತಿ ಅವರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 12ರಿಂದ 15 ಕತ್ತಿ ಅವರನ್ನು ಯೂಸ್ ಮಾಡಿದ್ದೇನೆ ನಾನಿಲ್ಲಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇವಾಗ 1½ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಒಂದು 10 ಮಿನಿಟ್ಸು ಹೈ ಫ್ಲೇಮಲ್ಲಿ, ಆಮೇಲೆ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಬೇಕು ಚೆನ್ನಾಗಿ. ಇವಾಗ ರೆಡಿ ಆಗಿದೆ. ಅನ್ನದ ಜೊತೆಗೂ ಹಾಗೂ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. Thank you for watching.